ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ನಮ್ಮ ಶ್ರೀ ಹಿಂದೂ ಕೊಳ್ಳೇಗಾಲ ಇದು 4ನೇ ದಿನದ್ದೇ ಆಗಿರುತ್ತೆ. ಮಂಗಳವಾರದ ವಿಡಿಯೋನೇ. ಇವತ್ತು ನಮ್ಮ ಅವಲಕ್ಕಿ ಪವಲಕ್ಕಿ ಅವರು ಬಂದು ಮಿಮಿಕ್ರಿನ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವತ್ತಿನ ದಿನದಲ್ಲಿ ಯಾವ ರೀತಿ ಮಿಮಿಕ್ರಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಕೊಳ್ಳೇಗಾಲನ ಬೇರೆ ಕಡೆಗೆಲ್ಲ ಪರಿಚಯಿಸಿದಂತಹ ನಮ್ಮ ನಿಮ್ಮೆಲ್ಲರ ಅವಲಕ್ಕಿ ಪವಲಕ್ಕಿ ಜೋರಾದ ಚಪ್ಪಾಳೆ. ಫಸ್ಟೇ ಕೊಟ್ಬಿಡಿ ಚಪ್ಪಾಳೆನ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಇಷ್ಟು ದಿನ ಕಾರ್ಯಕ್ರಮ ಆದ್ಮೇಲೆ ಚಪ್ಪಾಳೆ ಹೊಡಿತಿದ್ರಿ, ಈಗ ಫಸ್ಟ್ ಟೈಮೇ ಹೊಡ್ಬಿಟ್ರಲ್ಲ, ಬಹಳ ಖುಷಿ ಆಗುತ್ತೆ. ಈಗ ಇಷ್ಟೊಂದು ಮಾತು ಹೇಳಿದ್ಮೇಲೆ ಚಪ್ಪಾಳೆ ಹೊಡಿಲೇಬೇಕಾಗುತ್ತಾ? ಹೊಡಿರಿ ಚಪ್ಪಾಳೆ. ಅವ್ರು ಪರ್ಫಾರ್ಮೆನ್ಸ್ ಮಾಡಿದ್ಮೇಲೆ ಹೊಡಿತಿರೋ ನಿಲ್ಕುವ ಬೇಡ. ಇವಾಗಲೇ ಅವ್ರಿಗೆ ಚೂಸ್ಕೊಂಡ್ರೆ ಇನ್ನೂ ಹೆಚ್ಚಾಗಿ ನಿಮ್ನ ಮನರಂಜಿಸ್ತಾರೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದು ಜನ ಸೇರಿದಾರಲ್ಲ, ಬಹಳ ಖುಷಿ ಆಗುತ್ತೆ. ಈಗ ಇಷ್ಟೊಂದು ಅದ್ದೂರಿಯಾಗಿ ಡ್ಯಾನ್ಸ್ಗಳು ನೋಡಿದ್ರಿ, ಪರ್ಫಾರ್ಮೆನ್ಸ್ಗಳು ನೋಡಿದ್ರಿ, ಇಷ್ಟ ಆಯ್ತಾ ಎಲ್ರು? ಚೆನ್ನಾಗಿತ್ತಾ? ಸೊ ಈಗ ಒಂದು ಚಿಕ್ಕದಾದ ಒಂದು ಮಿಮಿಕ್ರಿ ಕಾರ್ಯಕ್ರಮ ಮಾಡೋಣ. ಈಗ ಮಾಡೋಕ್ಕಿಂತ ಮುಂಚೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಒಂದ್ಸಲ ಜೈ ಅಂತ ಹೇಳ್ತೀನಿ. ಎಲ್ರು ಕೂಡ ಜೈ ಅಂತ ಹೇಳ್ಬೇಕು. ನೋಡಿ ಎಷ್ಟು ಜೋಶಲ್ಲಿದ್ದೀರಿ, ಎಷ್ಟು ಎನರ್ಜಿಲಿದ್ದೀರಾ ಅಂತ. ಕನ್ನಡ ಗಟ್ಟಿರವ ನಡೆಸೋಣ ಬೊಮ್ಮ, ಕನ್ನಡಿಗರ ಕಣ್ಮಣಿ, ಕನ್ನಡದ ಒಂದು ಭಾಗ್ಯವಂತ, ಕನ್ನಡ ಕೇಸರಿ, ಧ್ರುವತಾರೆ, ದೇವತಾ ಮನುಷ್ಯ, ಗಾನಗಂಧರ್ವ, ಕರ್ನಾಟಕ ರತ್ನ, ಕನ್ನಡಿಗರ ಆರತಿ ದೈವ, ಕನ್ನಡ ಕಲಾಕುಸುಮ, ಕನ್ನಡದ ಎಲ್ಲವ ಕ್ಷೇಮಕ್ಷನ ಮಗ, ಗಾಜನೂರ ಗಂಡ ಪದ್ಮ ಭೂಷಣ ರಾಜ್ಕುಮಾರ್ಗೆ, ಅಭಿನಯ ಭಾಗವ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ಗೆ, ಅಪ್ಪು ಬಾಸ್ಗೆ, ಶಂಕರನಿಗೆ, ನಮ್ಗೆ ಇದೆಲ್ಲ ಆರಿಸಿದ ಆವಣ್ಣಿಗೆ ಸೋ ಮಚ್. ಅದನ್ನ ಆಸ್ಪತ್ರೆ ಹೆಂಡಂತ ಆ ಹೊಂಡಿಗೆ ಇದೆ ಹೊಂಡ. ಥ್ಯಾಂಕ್ ಯು ಸೋ ಮಚ್. ಈಗ ಈ ವೇದಿಕೆಗೆ ಫಸ್ಟೇ ಸಿದ್ದರಾಮಯ್ಯ ಕರ್ಸೋಣ. ಓಕೆ, ಈ ಸಲ ಸಿದ್ದರಾಮಯ್ಯ ಕರ್ಸ್ಕೊಳ್ಳೋಣ. ಸಿದ್ದರಾಮಯ್ಯ ಬಂದ್ರೆ ಹೇಗಿರುತ್ತೆ? ರೆಡಿನಾ? ಎಲ್ಲರೂ ಸಿದ್ದರಾಮಯ್ಯ ಬನ್ನಿ. ಈ ಸ್ವಲ್ಪ ಸೌಂಡ್ ಕೊಡಪ್ಪ. ಈ ಹರಬಾರ್ದು ನಿಮಗೆಲ್ಲ 200 ರೂಪಾಯಿ ಇವತ್ತು ನಾನು ಶಿಎಂ ಆಗಿ ಈ ಮಹಾ ಹಿಂದೂ ವೇದಿಕೆ ಸಂಘಕ್ಕೆ ಬಹಳ ಖುಷಿ ಆಗುತ್ತೆ. ಆ ತಾಯಿ ನಿಮಗೆ 200 ರೂಪಾಯಿ ಬಂತಾ? ನೆಕ್ಸ್ಟ್ ಸಲ ನನ್ನ ಸಿಎಂ ಮಾಡಿ ನಿಮಗೆ 2,000 ಅಲ್ಲ 4,000 ಮಾಡ್ತೀನಿ. 1 ರೂಪಾಯಿ 1 ಕೆಜಿ ಅಕ್ಕಿ ಕೊಟ್ಟೆ, ಕರೆಂಟ್ ಫ್ರೀ ಭಾಗ್ಯ ಕೊಟ್ಟೆ. ಅಪ್ಪ ನಿನಗೆ ಏನ್ ಬೇಕು ಹೇಳಪ್ಪ. ಈಗ ಬಂದಿರೋದು ಬಹಳ ಖುಷಿ ಆಗ್ತದೆ. ನಿನಗೆ ನೆಕ್ಸ್ಟ್ ಸಲ ಏನ್ ಬೇಕು ಹೇಳು, ಯಾವ ಭಾಗ್ಯಗಳು ಬೇಕು ಎಲ್ಲ ಭಾಗ್ಯಗಳು ಕೊಡ್ತೀನಿ. ಹಾಗೆ ಸಿಂಗಿದ್ರೆ ನಾನೀಗ ನಮ್ಮ ಗೊತ್ತಿದ್ದೇನೆ. ಇದು ನಮ್ಮ ಹಾಗೆ ಕೇಳಬೇಕಾದ್ರೆ ಸರ್ ಸಾಕು, ರಾಜಕೀಯ ಎಲ್ಲ ಸಾಕು ಸರ್. ಈಗ ಏನಾದ್ರೂ ಒಂದು ವೇದಾಂತ ಸಿದ್ಧಾಂತ ತತ್ವ ಹೇಳಿ ಸರ್. ಯಾವುದೇ ಅವರು ಒಬ್ಬ ರಾಜಕಾರಣಿ ಸಾಕು ಸುಮ್ಮನಿರಪ್ಪ. ಈಗಲೇ ಕಣ್ಗಳು ಬಿದ್ದು ಎಲ್ಲ ಮೂಡ ಅಂತ ಮೂಡ ಮಕ್ಕಳನ್ನ ಜೈಲು ಕಳಿಸ್ಬೇಕು ಅಂತ ಸರ್. ಅದೇ ಸರ್, ಈಗ ಹೊಡ್ರಿ ಕಪಾಲಕ್ಕೆ ವಿಡಿಯೋ ಮಾಡ್ದ ಕೂತ್ಕೊಂಡಲ್ಲ ಸರ್. ಈಗ ವೇದಾಂತ ಎಲ್ಲ ಒಂದು ಪಾಯಿಂಟ್ ಹೇಳಿ ಸರ್. ಏನ್ ಹೇಳ್ಬೇಕಪ್ಪ ಸರಿ? ಸನ್ಯಾಸಿಗೂ ಮತ್ತೆ ಸಂಸಾರಿಗೂ ಏನ್ ವ್ಯತ್ಯಾಸ? ಏನ್ ಕ್ವಶನ್ ಕೇಳಿದೆ? ಸನ್ಯಾಸಿಗೂ ಮತ್ತೆ ಸಂಸಾರಿಗೂ ಏನ್ ವ್ಯತ್ಯಾಸ ಅಂತ ಸಿದ್ದರಾಮಯ್ಯ ಕೇಳಿದೆ. ಅದಕ್ಕೆ ಅವ್ರು ಹೇಳ್ತಾರೆ, ತುಂಬಾ ಸಿಂಪಲ್ ಕಪ್ಪ. ಹುಲಿ ಚರ್ಮದ ಮೇಲೆ ಮಲಗೋರು ಸನ್ಯಾಸಿ, ಹುಲಿ ಜೊತೆನೇ ಮಲಗೋರು ಸಂಸಾರಿ. ನೀವೆಲ್ಲ ಇಲ್ಲಿ ಮುಂದಾಗಿರೋ ಗಂಡಸುಗಳು ಯಾರು ಹೇಳಿದ್ದೀರಾ, ನೀವೆಲ್ಲ ರಾತ್ರಿ ಪಕ್ಕದಲ್ಲಿರೋ ನೀವು ಹೆಂಡತಿ ನೋಡ್ಕೊಳ್ಳಿ, ಅದು ಹುಲಿ ಹೆಂಡತಿ ಅಲ್ಲ. ಇದು ನಮ್ಮ ಸಿದ್ದರಾಮಯ್ಯ ಅವರು. ಈಗ ದೇವೇಗೌಡರು ಕರ್ಸೋಣ. ಯಾರೋ ದೇವೇಗೌಡರು ಬಂದ್ರೆ ನೀವು ವಾಯ್ಸ್ ತುಂಬಾ ಚೆನ್ನಾಗಿದೆ. ಈ ತರ ಸಿದ್ದರಾಮಯ್ಯ ಬಂದು 1 ರೂಪಾಯಿ 1 ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಸಾಂಬಾರ್ ಯಾರಿಗೆ ಕೊಡ್ತಾರೆ? ಬಹಳ ಖುಷಿ ಆಗ್ತಾ ಇದೆ. ಇಷ್ಟು ಜನ ಸಾಗರ ಬಂದು ಈ ಒಂದು ಹಬ್ಬ
ಈಗ ಒಂದು ಹೆಣ್ಮಕ್ಳ ಬಗ್ಗೆ ಏನಾದ್ರು ಒಂದು ಥಾಟ್ ಹೇಳ್ತೀರಾ? ಹೌದು, ಹೆಣ್ಮಕ್ಳು ಆದಷ್ಟು ಬುದ್ಧಿನ ಯಾವುದು ರೆಟ್ಟ ಇಟ್ಕೊಳ್ಳೋದು, ಎಲ್ಲ ರೆಟ್ ಮಾಡ್ತಾರೆ. ಅದಕ್ಕೆ ಗಂಡ್ಮಕ್ಳು ಈ ಕಿವಿ ಕೇಳಿ ಈ ಕಿವಿ ಬಿಡ್ತಾರೆ. ಆದ್ರೆ ಹೆಣ್ಮಕ್ಳು ಇದಾರಲ್ಲ ನೀವು, ಎರಡು ಕಿವಿ ಕೇಳಿ ಬಾಯ ಬಿಡ್ತೀರಾ. ಇದು ನಮ್ಮ ದೇವೇಗೌಡರು. ನೆಕ್ಸ್ಟ್ ಬರೋದು ನಮ್ಮ ಅಣ್ಣವ್ರು ಬಂದ್ರೆ, ಡಾಕ್ಟರ್ ರಾಜ್ಕುಮಾರ್ ಅವರು ಬಂದ್ರೆ ಹೇಗಿರುತ್ತೆ ಅಂತ. ಡಾಕ್ಟರ್ ರಾಜ್ಕುಮಾರ್ ಅವರು ಇವತ್ತು ಬಹಳ ಖುಷಿ ಆಗ್ತಾ ಇದೆ. ಎಷ್ಟು ಈ ಒಂದು ಅದ್ದೂರಿ ಕಾರ್ಯಕ್ರಮ ಇದೆಯಲ್ಲ, ಆ ಭಗವಂತ ನೋಡಿ ಎಷ್ಟು ಚೆನ್ನಾಗಿ ನಿಂತಿದ್ದಾರೆ. ಆ ಕೈ ಕಟ್ಟಿದವರು ನೋಡಿ ಇನ್ನೆಷ್ಟು ಚೆನ್ನಾಗಿ ನಿಂತಿದ್ದಾರೆ. ಬಹಳ ಖುಷಿ ಆಗ್ತಾ ಇದೆ. ಹಬ್ಬ ಎಲ್ಲ ಚೆನ್ನಾಗಿ ಮಾಡಿದ ತಾಯಿ. ಹಬ್ಬ ಚೆನ್ನಾಗಿ ಮಾಡಿದವ, ಸೂಪರ್ ಆಗಿ ಮಾಡ್ದ. ಒಬ್ಬಟ್ಟಗೊಂಡಿಲ್ವಲ್ಲ ತಾಯಿ. ಮುಂದಿನ ಸದ್ಯದ ಎಲ್ಲ ಚೆನ್ನಾಗಿ ಇನ್ನೂ ಅತಿ ಹೆಚ್ಚು ವಿಜೃಂಭಣೆಯಿಂದ ಆಗಲಿ ಅಂತ ಎರಡು ಮಾತು ಮುಗಿಸಿರೋಣ. ಅಪ್ಪು ವಾಯ್ಸ್ ನನಗೆ ಅಷ್ಟು ಬರಲ್ಲ. ಡೈಲಾಗ್ ಹೇಳ, ಡೈಲಾಗ್ ಹೇಳೋಣ ಬೇಕಾದ್ರೆ. ಅಪ್ಪು ವಾಯ್ಸ್ ಫೇಮಸ್ ಡೈಲಾಗ್ ಇದೆಯಲ್ಲ, ಡೌಟ್ ರಾಜ, ನಾ ಡೌಟ್ ಮಾಡಿಲ್ಲ ಕಣೋ, ನಮ್ಮ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಥ್ಯಾಂಕ್ ಯು ಅಪ್ಪು. ನೋಡಿ ಇವತ್ತು ಅಪ್ಪು ಬಂದಿದ್ದೀರ. ಊಟಕ್ಕೆ ಬೇಕು ಉಪ್ಪು, ಊಟಕ್ಕೆ ಬೇಕು ಉಪ್ಪು, ಕರುನಾಡಿಗೆ ಬೇಕು ಆ ನಮ್ಮ ಅಪ್ಪು. ಅದಾದ್ಮೇಲೆ ಶಂಕರಣ್ಣ ಕರ್ಸೋಣ. ಈಗ ಶಂಕರಣ್ಣನ ವಿಷ್ಣುವರ್ಧನ ಕರ್ಸೋಣ. ಯಾಕೆ ಇವತ್ತು ಸ್ನೇಹಿತರೆ ಬಹಳ ಖುಷಿ ಆಗ್ತಾ ಇದೆ. ಎಷ್ಟು ಜನ ಸೇರಿದಿರಲ್ಲ, ಬಹಳ ಖುಷಿ ಆಗ್ತಾ ಇದೆ ಸ್ನೇಹಿತರೆ. ಈ ಶಂಕರನಾಡು ಯಾವತ್ತು ಎಲ್ಲಿವರೆಗೂ ಆಟಗಳಿರುತ್ತೋ, ಎಲ್ಲಿವರೆಗೂ ಈ ತರ ಹಿಂದೂ ಸಂಘಗಳಿರುತ್ತೋ ಅಲ್ಲಿವರೆಗೂ ಈ ಶಂಕರನಾಗ್ ಯಾವತ್ತು ಚಿರಋಣಿಯಾಗಿ ಯಾವತ್ತು ಜೀವಂತವಾಗಿರ್ತಾರೆ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಬರ್ತೀನಿ. ಈಗ ಹೋಗ್ತಾ ಇದೆ ಬೇರೆಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಚಿಕ್ಕ ಡೈಲಾಗು. ನೀನು ಮಾಸ್ ಆದ್ರೆ ನಾನು ಆ ಮಾಸ್ಗೆ ಏನ್ರಿ ಮೀಡಿಯಾ, ಕಿಚ್ಚ ಬಾಸ್ದು ವಾಯ್ಸ್ ಅಷ್ಟೊಂದು ಟ್ರೈನ್ ಮಾಡಿಲ್ಲ. ಬಟ್ ನಿಮಗೋಸ್ಕರ ಒಂದು ಸಣ್ಣದಾಗಿ ಡೈಲಾಗ್ ಮಾಡೋಣ. ಖುಷಿಯಾಗಿದ್ದಾಗ ದೇವರು ಮೈ ಮರೆತು ಎಂತೆಂಥವ್ರು ಸೃಷ್ಟಿ ಮಾಡಿರ್ತಾರೆ. ಖುಷಿಯಾಗಿದ್ದಾಗ ಡ್ಯೂಟಿ ಅಂತ ಗೊತ್ತಿದೆ ಸೌಂಡ್ ಆಗಾಗ. ಖುಷಿಯಾಗಿದ್ದಾಗ ದೇವರು ಮೈ ಮರೆತು ಎಂತೆಂಥವ್ರು ಸೃಷ್ಟಿ ಮಾಡಿಬಿಡ್ತಾರೆ. ಕೋಪ ಬಂದಾಗ ಇಲ್ಲಿ ಕೂತಿದಿರಲ್ಲ ಅವರಂತವ್ರು ಸೃಷ್ಟಿ ಮಾಡ್ತಾರೆ. ನಗು ಬರ್ಲಿಲ್ಲ, ಪರವಾಗಿಲ್ಲ, ಇದೇ ನಗು ಬರೋದ ಡೈಲಾಗ್ ಅಲ್ಲ. ನೆಕ್ಸ್ಟ್ ಯಾರು ಬೇಕು? ನೆಕ್ಸ್ಟ್ ಬರೋದು ನಮ್ಮ ಧೀರೇಂದ್ರ ಗೋಪಾಲ್ ಅವ್ರು ಬಂದ್ರೆ. ಧೀರೇಂದ್ರ ಆರ್ ಸಿ ಬಿ ಯಾವ ಡೈಲಾಗ್ ಹೇಳಪ್ಪ? ಹೇಗಿರ್ತಿ ಆರ್ ಸಿ ಬಿ ಅಂತ. ಮಂಟೋಡ ಸೇವಾ ಫೇಮಸ್ ಡೈಲಾಗ್ ಇದೆಯಲ್ಲ, ಮಂಟೋಡ JCB. ಇವಾಗ ಹೇಳಿದೆ ಇನ್ನು ಕಪ್ಪು ಹೊಡಿಲಿಲ್ಲ. ಇನ್ನೊಂದು ಫೇಮಸ್ ಕಣ್ಣನ್ ದೇವನ್ ಟೀಮ್ ಹುಡಿ. ಚೆನ್ನಾಗಿದೆ ಬಟ್ ಎಲ್ಲದಕ್ಕೂ ಎಲ್ಲರೂ ಸಪೋರ್ಟ್ ಮಾಡಬೇಕು. ಅದಾದ್ಮೇಲೆ ಬರೋದು ನಮ್ಮ ಅಂಬರೀಷ್ ಅವ್ರು ಬಂದ್ರೆ. ಹೇಳ್ರಪ್ಪ ನಡಿ ಇವತ್ತು ಮಾನಸ ಕಾಲೇಜ್ ಪಕ್ಕ ಇವತ್ತು ಯಾವ ಸಂಗನಪ್ಪ ಅದು ಹಿಂದೂ ಮಹಾಗಣಪತಿಯವರು ತುಂಬಾ ದೂರ ಮಾಡ್ತಿದ್ದಾರೆ. ಡೈಲಾಗ್ ಬೇಕಾ? ನಡಿ ನೀವೆಲ್ಲ ಊರಿನ ದೊಡ್ಡ ಮಾಸ್ಟ್ರು, ನಿಮ್ಗೆ ಜಾತಿ ಮತ ಬುದ್ಧಿ ಮುಖ್ಯ ಆದ್ರೆ ನಂಗೆ ನಾನು ಕೋಚಿಂಗ್ ಪೀಟಿ ಇದು
ನಮ್ಮ ಅಂಬರೀಶ್ ಅವರು, ಅದಾದ್ಮೇಲೆ ಬಂದ್ರೆ ಧೀರೇಂದ್ರ ಗೋಪಾಲ್ ಅವರು ಬಂದ್ರೆ ಜೀವನೇ ಶಿವಲಿಂಗ ಏನಪ್ಪ ಶಿವ, ಎಷ್ಟು ಚೆನ್ನಾಗಿ ಇಷ್ಟೊಂದು ಜನ ಸಾಗರ ಕೂರ್ಸ್ಕೊಂಡಿದೆಯಲ್ಲ, ಹೆಂಗಪ್ಪ ಬಂದು ಆ ಶಕ್ತಿ ನಿಮ್ಗೆ? ಬಹಳ ಖುಷಿ ಆಗತ್ತೆ. ಇದೇ ತರ ಮತ್ತೆ ಇನ್ನು ಜನ ಸಾಗರ ಬರಲಿ ಅಂತ ಹೇಳ್ತಾ ನಾನು ಮಾತ್ರ ಮುಗಿಸ್ತಾ ಇದ್ದೀನಿ. ಬರ್ತೀನಿ ಕಾಣಪ್ಪ. ಅದಾದ್ಮೇಲೆ ಬರೋದು ನಮ್ಮ ವಾರೆಂಟ್ ಗೆಲ್ತಿದ್ರ. ವಾರೆಂಟ್ ರಾತ್ರಿ 10:30 ಬರುತ್ತಲ್ಲ ವಾರೆಂಟ್. ಯಾರ್ಯಾರು ನೋಡ್ತೀರಾ? ಯಾರು ಒಳ್ಳೆ ಕೆಲಸ ಮಾಡ್ತಿದ್ದೀರಾ? ಯಾರು ನೋಡ್ತೀರಾ? ಒಳ್ಳೆ ಕೆಲಸ, ತುಂಬಾ ನೆಮ್ಮದಿಯಾಗಿ ಬರ್ಬೋದು. ಈಗ ವಾರೆಂಟ್ ಅವ್ರು ಬಂದ್ರೆ ಇಲ್ಲಿನ ಸ್ವಾಮಿ ಇವರೇ ಕಣ್ರಿ ಇವತ್ತಿನ ನಮ್ಮ ಕ್ರೈಮ್ ಸ್ಟೋರಿಯ ಹೀರೋ. ಮದುವೆಗೆ ಮುಂಚೆ ತನ್ನ ಹೆಂಡತಿಯನ್ನು ಕರೀತಿದ್ದ ಚಿನ್ನಾರಣ್ಣ. ಹೇಳಿ, ಮದುವೆಗೆ ಮುಂಚೆ ತನ್ನ ಹೆಂಡತಿಯನ್ನು ಕರೀತಿದ್ದ ಚಿನ್ನಾರಣ್ಣ, ಮದುವೆ ಆದ ನಂತರ ಚಿತ್ರಾನ್ನ. ಅದಾದ್ಮೇಲೆ ಬರೋದು ನಮ್ಮ ಇನ್ಯಾರು ಬೇಕು ನಿಮ್ಗೆ? ಸರ್ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡ್ಲಾಬೇಕಾದ್ರೆ ಒಂದು ರೋಸ್ ಇದೆಯಾ? ಒಂದು ರೋಸ್, ಒಂದು ಹೂ ಇದೆಯಾ? ಹಾ, ಪರವಾಗಿಲ್ಲ, ಥ್ಯಾಂಕ್ ಯು. ಈ ಬಂಧನ ಫಿಲಮ್ ಎಲ್ಲ ನೋಡಿದೀರಾ? ಅಲ್ಲಿ ಫೇಮಸ್ ರೋಸ್ ಸೀನ್ ಇದೆಯಲ್ಲ, ಆ ಒಂದು ಸೀನ್ ಈಗ ನೆಕ್ಟ್ ಮಾಡೋಣ. ಸಪೋಸ್ ನಂದಿನಿ ಆ ಕಡೆಯಿಂದ ಬರ್ತಾ ಇದ್ದಾರೆ. ನಂದಿನಿ ಎಂಟ್ರಿ. ಗುಡ್ ಮಾರ್ನಿಂಗ್ ಡಾಕ್ಟರ್ ಹರೀಶ್. ಹಾ, ಗುಡ್ ಮಾರ್ನಿಂಗ್ ಮಿಸ್ ನಂದಿನಿ, ಪ್ಲೀಸ್ ಟೇಕ್ ಪ್ಲೀಸ್. ಥ್ಯಾಂಕ್ ಯು, ಇಟ್ಸ್ ವೆರಿ ನೈಸ್. ಹಾ ನಂದಿನಿ, ಇವತ್ತು ನೀವು ಬಹಳ ಚೆನ್ನಾಗಿ ಕಾಣಿಸ್ತಿದ್ದೀರಾ. ತುಂಬಾ ದಿನ ನಿಮ್ಮ ಹತ್ರ ಒಂದು ಮಾತಾಡಬೇಕು ಅಂತಿದ್ದೆ. ಏನು, ಐ ಲವ್ ಯು. ನಾನು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ. ಹರೀಶ್, ಈ ರೆಡ್ ರೋಸ್ ಬಹಳ ಡೇಂಜರ್ಸು. ಬೇರೆ ಯೋಚನೆ ಮಾಡು. ಗುಡ್ ಮಾರ್ನಿಂಗ್ ರೀ, ದಯವಿಟ್ಟು ಇದನ್ನ ತಗೊಳ್ರಿ. ತುಂಬಾ ಚೆನ್ನಾಗಿದೆ. ಈ ನಿಮಗ್ ಚೆನ್ನಾಗಿದೆ ಅಂದ್ರೆ ನಮಗೂ ಚೆನ್ನಾಗಿದೆ ರೀ. ಹರೀಶ್, ನೀವು ನನಗೆ ಏನೋ ಹೇಳಬೇಕು ಅಂತಿದ್ದೀರಾ ರೀ? ಮಿಸ್ ನಂದಿನಿ, ನಾನು ಮದುವೆ ಆದ ಹೆಣ್ಣು ಸುಂದರವಾಗಿರ್ಬೇಕು, ಮಾತು ಮಧುರವಾಗಿರ್ಬೇಕು, ನಡೆ ಗಂಭೀರವಾಗಿರ್ಬೇಕು, ಉಡುಗೆ ತೊಡುಗೆ ಸಾಧಾರಣವಾಗಿರ್ಬೇಕು, ಮುಖದಲ್ಲಿ ಯಾವಾಗಲೂ ನಗು ಇರ್ಬೇಕು ನಡ್ಕೊಂಡಿದ್ದ ಕಣ್ರಿ. ಆದ್ರೆ ಇಷ್ಟು ಗುಣಗಳು ಒಂದೇ ಹೆಣ್ಣಲ್ಲಿ ಇರುತ್ತಂತ ನಾನು ಅನ್ಕೊಂಡಿಲ್ಲ ಕಣ್ರಿ. ಏನ್ರಿ ಮಿಸ್ ನಂದಿನಿ, ನೀವು ನನ್ನ ಮದುವೆ ಆಗ್ತಿರಂದ್ರಿ, ನೀವು ಇಲ್ಲದ ಜನ ಶು. ಥ್ಯಾಂಕ್ ಯು ಸೋ ಮಚ್. ಇದು ಡಾಕ್ಟರ್ ವಿಷ್ಣುವರ್ಧನ್ ಅವರು. ಎಷ್ಟು ರಾಮಾಚಾರಿ ಫಿಲಮ್ ನೋಡಿದ್ದೀರಾ? ಸೊ ಆ ಫಿಲಮ್ ಡೈಲಾಗು, ರಾಮಾಚಾರಿ, ಸಂಬಂಧ ಇದ್ದಿರೋ ವಿಷಯದಲ್ಲಿ ಇನ್ವಾಲ್ವ್ ಆಗ್ಬೇಡ. ಇಡೀ ಕಾಲೇಜಲ್ಲಿ ನಮ್ದೇ ದುನಿಯಾ. ಯಾವಾಗ ಒಂದ್ಸಲ ಕಾಲೇಜ್ ಬರೋನಿಗೆ ಬೇಕೇನೋ ಸೈಲೆಂಟ್ ಆಗಿ ಸುನಾಮಿ, ಸುಂಡ್ರುಗಾಳಿ, ಬಿರುಗಾಳಿ ಎಲ್ಲ ಯಾವಾಗ ಒಂದು ಸಲನೇ ಬರೋದು. ಅದು ಬರುತ್ತೆ ಇರ್ಬೇಕಾದ್ರೆ ಒಂದು ಭಯ ಇರುತ್ತೆ, ಬಂದು ಹೋದ್ರೆ ಹವಾ ಇರುತ್ತೆ. ಆದ್ರೆ ನಮ್ಮ ಹವಾ ಏನೋ ನನಗೆ ಗೊತ್ತಿಲ್ಲ. ಕೊಳ್ಳೇಗಾಲದವ್ರು ಬರೋವರೆಗೂ ಮಾತ್ರ ಬೇರೆಯವ್ರ ಹವಾ, ಬಂದ್ಮೇಲೆ ನಮ್ದೇ ಹವಾ. ಅದಾದ್ಮೇಲೆ ವಾಟರ್ ದಯವಿಟ್ಟು ಹೋಗ್ತಿರೋಲ್ಲರೂ ದಯವಿಟ್ಟು ಕೂತ್ಕೊಳ್ಳಿ ಅಪ್ಪ, ದಯವಿಟ್ಟು ಕೂತ್ಕೊಳ್ಳಿ. ಇನ್ನೇನು ಕೆಲವೇ ಕ್ಷಣದಲ್ಲಿ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಇದೆ, ನನ್ನ ಪ್ರೋಗ್ರಾಮ್ ಮುಗಿಯುತ್ತೆ. ದಯವಿಟ್ಟು ಹೋಗ್ಬಿಡಿ ಅಮ್ಮ, ಕೂತ್ಕೊಳ್ಳಿ, ಬನ್ನಿ. ನಿಮ್ಗೆ ನರಸಿಂಹರಾಜ್ ಅವ್ರದ್ದು ನನಗೆ ಅಷ್ಟು ಗೊತ್ತಿಲ್ಲ ಬಟ್ ನೀವು ಹುಡುಗರಾಗಿದ್ದು ನರಸಿಂಹರಾಜ್ ಅವ್ರನ್ನ ಇಷ್ಟಪಡ್ತಿದ್ರು, ಅದಕ್ಕೆ ಥ್ಯಾಂಕ್ ಯು. ಹಲೋ, ದಯವಿಟ್ಟು ಕಾರ್ಯಕ್ರಮ ಆದ್ಮೇಲೆ ಇನ್ನೊಂದು ಡ್ಯಾನ್ಸ್ ಇದೆ, ನೋಡ್ಕೊಂಡು ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟು ಹೋಗ್ಬೇಕು. ನನ್ನ ಕಾರ್ಯಕ್ರಮ ನಾನು ಬೇಜಾರಾಗಿದೆ, ದಯವಿಟ್ಟು ಕ್ಷಮಿಸಿಯಪ್ಪ. ಬನ್ನಿ, ಪ್ರಸಾದ ಇಸ್ಕೊಡಿ ಅಂತ ಹೇಳ್ತಾ ಈಗ ಲಾಸ್ಟ್ ಇದು ಯಾರ್ದು ಬೇಕು? ಜಗ್ಗೇಶ್ ಅವ್ರನ್ನ. ಜೀವದ ಮೇಲೆ ಭಯ ಪಟ್ಬಿಟ್ಟು ಸುತ್ತ ಹುಡುಗರು ನಾಕ ನೋಡ್ತಿದೆಯಲ್ಲ ಜೊಟ್ಟ. ಜಗ್ಗೇಶ್ ಅವ್ರು ಮಾಡ ಈಗ. ಆಯ್ತಲ್ಲ ಗಡಿ ಪಗಡಿ ಈ ಫಿಗರ್ಗೆ ತುಂಬಾ BP ಶುಗರ್ ಜಾಸ್ತಿ ಇದೆ ಅನ್ಸುತ್ತೆ, ನಾವು ಬೇರೆ ಫಿಗರ್ ಟ್ರೈ ಮಾಡೋಣ. ಐ ಲೈಕ್ ಯುವರ್ ಇನ್ನೊಂದು ಐ ಲೈಕ್ ಯುವರ್ ಎಂಡೋ ಸೈಜ್, ಐ ಲೈಕ್ ಯುವರ್ ಎಂಡೋ ಸೈಜ್. ಇದು ಜಗ್ಗೇಶ್ ಲಾಸ್ಟ್ ಹೇಳಕ್ಕೆ ವಾಟರ್ ಅವ್ರು ಬಂದ್ರೆ ವಾಟರ್ ಲ್ಯಾಂಗ್ವೇಜ್ ಗೊತ್ತಾ?
ಗೊತ್ತಿರಲೇಬೇಕು. ಸ್ಕೂಲ್ ಮಕ್ಳಿಗಂತ ಅವರು ಬೇಕೇ ಬೇಕು, ಯಾಕೆಂದ್ರೆ ಅವ್ರು ಬಂದ್ ಮಾಡಿದ್ರೆ ನಮ್ಗೆ ರಜಾ ಸಿಗ್ತಿದ್ದಾಗ. ಸೊ ಹೋಟೆಲ್ ನಾಗರಾಜ್ ಅವರು, ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ, ನೀವೇನಾದ್ರೂ ಈ ತರ ಗಣಪತಿಗೆ ತೊಂದರೆ ಕೊಟ್ರೆ ನಾವು ಕತ್ತೆ ಮಾಡ್ತೀವಿ, ಒಟ್ಟಿ ಮಾಡ್ತೀವಿ, ಬಸ್ಸು ಬಂದು, ರೈಲು ಬಂದು, ಅದು ಬಂದು, ಇದು ಬಂದು, ಎರಡು ಅಂದ್ರೆ ಹಾಲು ಒಂದು ನ್ಯೂಸ್ ಪೇಪರ್ ಬೇರೆ ಬೇರೆ ಅನ್ಕೊಂಡ್ಬಿಡ್ಬಿಡಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದು ಪ್ರೀತಿಯಿಂದ ನಮ್ಮನ್ನ ಕರೆದು ನನ್ನ ಅಷ್ಟೊಂದು ಟೆಸ್ಟ್ ಮಾಡಿದಂತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊಂದು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ದಯವಿಟ್ಟು ಇದೇ ಥರ ನಮಗೆ ಇದೇ ಥರ ನಮ್ಮೊಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಮಿಸ್ಟರ್ ಅವಲಕ್ಕಿ ಪವಲಕ್ಕಿ ಅಂತ. ದಯವಿಟ್ಟು ಎಲ್ಲರೂ ಕಾಲೇಜ್ ಗರ್ಲ್ಸ್ ಅಂಕಲ್ ಮತ್ತೆ ಮಹಿಳೆಯರು ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಅವಲಕ್ಕಿ ಪವಲಕ್ಕಿ ಅಂದ್ರೆ ಇಬ್ಬರೆಲ್ಲ 3 ಜನ ಇದ್ದೀವಿ. ಸೊ ನನ್ನ ಫ್ರೆಂಡು ಪವನ್ ಅಂತ, ಅವರ ಸಪೋರ್ಟ್ ಇಂದಾನೆ ಸಾಧ್ಯ. ಅಭಿಷೇಕ್ ಅಂತ, ಅವ್ರ ಸಪೋರ್ಟ್ ಇಂದಾನೆ ನಾವೆಲ್ಲ ಇಷ್ಟು ಬೆಳೆದಿರೋದು. ಸೊ ಹಾಗೆ ಸರ್ ಇನ್ನೂ ಹಿಂದೂ ಮಹಾಸಂಘದ ಇನ್ನೂ ಚೆನ್ನಾಗಾಗ್ಲಿ, ಅದೇ ತರ ನಮಗೂ ಚಾನ್ಸ್ ಕೊಡ್ತೀರಿ. ಆಗಾಗ ನಿಮ್ಗೆಲ್ಲರಿಗೂ ತುಂಬ ಧನ್ಯವಾದಗಳು. ಇಷ್ಟೋ ತನಕ ನನ್ನ ಕಾರ್ಯಕ್ರಮ ಕೇಳಿರೋ ನಿಮ್ಗೆಲ್ಲ ಕೂಡ ತುಂಬಾ ಥ್ಯಾಂಕ್ಸ್. ತಾತಾ ಬೇಜಾರಾಯ್ತಾ ಪ್ರೋಗ್ರಾಮ್ ಇರೋದ್ರು? ತಾತಾ ಚೆನ್ನಾಗಿತ್ತಾ ಗರ್ಲ್ಸ್? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಹಬ್ಬ ಇಷ್ಟು ಚೆನ್ನಾಗಿ ಮಿಮಿಕ್ರಿನ ಮಾಡಿದ್ರು ಅಂತ ತುಂಬಾ ಖುಷಿ ಆಯಿತು. ಎಲ್ರಿಗೂ ಮನರಂಜಿಸಿ ಈ ಒಂದು ಕಾರ್ಯಕ್ರಮನ ತುಂಬ ಅದ್ಭುತವಾಗಿ ನಡೆಸ್ಕೊಟ್ರು. ಹಾಗೆ ಇವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಅವಲಕ್ಕಿ ಪವಲಕ್ಕಿ ಅಂತ. ಒಂದ್ಸಲ ಹೋಗಿ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿ ವೀಡಿಯೋಸ್ನ ಮಾಡ್ತಾರೆ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಗ್ನಗ್ತಾಯಿರಿ, ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.